ಅದು ನಿನ್ನೆ ಫೋನ್ ಒಂದ್ ಸೆಕೆಂಡ್ ರೀ. ಹಲೋ ಅಲ್ಲ ರೀ. ಮೊನ್ನೆ ಫೋನ್ ಮಾಡಿದ್ದೆ ಅವನಿಗ. ಏನಂದ್ರಿ ಸರ್? ಅಲ್ಲ ಹೋಟೆಲ್ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡೀನಿ, ಮಾತಾಡಿದ್ಮೇಲೆ ಮತ್ತ 18, 19, 20 ಅಂತಾನವ. ಅಲ್ಲ ಹೇಳ್ಬೇಕಿಲ್ರಿ, ನಾನು ಇವಾಗ ಬುಕ್ ಮಾಡಿನೆಲ್ಲ ಈಗ ಅಡ್ವಾನ್ಸ್ ಗೊತ್ತಾಯ್ತು ನೀವು ಮೆಸೇಜ್ ಹಾಕಿದ್ರಲ್ಲ. ಅದ ಹೇಳಿದೆ ನಾನು ಅವನಿಗೆ. ಹೇಳಿದೆ ನೀನು ನಿಮ್ ಸೀನಿಯರು 9ನೇ ತಾರೀಕು ಅಲ್ಲಿ ಬರ್ಬೇಕು, ಬರ್ಲಿಲ್ಲಪ್ಪ ಅಂದ್ರೆ ಮುಂದೆ ಏನು ಪ್ರೊಸೆಸ್ ಇರ್ತೋ ಮಾಡ್ರಿ ಅಂತ ನಾ ಹೇಳ್ಬಿಡ್ತೀನಿ ಅಂತ ಹೇಳ್ದ. ಹೇಳ್ಬಿಡ್ರಿ, ಕಂಪ್ಲೇಂಟ್ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಡ್ರಿ. ಅಷ್ಟೇ ರೀ. ಇಲ್ಲಂದ್ರೆ ಆಗಂಗಿಲ್ರಿ. ಇವ್ರು ಸುಮ್ನೆ ಖಾಲಿ ಪಿಲಿ, ಇವ್ರು ರೊಕ್ಕದ ಮಂದಿರಿ, ಇವ್ರು ರೊಕ್ಕ ಬೇಕಂತ ಕೂಡ್ತಾರ ಇವ್ರು ಅಷ್ಟೇ. ಈ ಪೋಕಟ್ ರೊಕ್ಕ ಗೊತ್ತಿಲ್ರಿ ಅಂದ್ರೆ ಏನು, ಅವ್ರ ಕಡೆ ರೊಕ್ಕ ಇಟ್ಟು ನಾ ಬೇರೆ ಕಡೆ ದುಡುದು ಅವ್ರ ಕಡೆ ಸೇಫ್ಟಿ ಅಂತ ಇಡ್ಬೇಕು ಬ್ಯಾಂಕ್ ಬದ್ಲಿ, ಹಿಂಗ್ ಕಾನ್ಸೆಪ್ಟ್. ನಂದೇನ್ ಥಿಂಕಿಂಗ್ ಹಂಗಾಗ್ಯದ ಈಗ. ನಂದೇನ್ ಥಿಂಕಿಂಗ್ ಅದಂದ್ರ, ನಂದ್ ಇಂಟ್ರೆಸ್ಟ್ ಪ್ರಕಾರ ನೀ ಎಕ್ಸಿಕ್ಯೂಟ್ ಮಾಡ್ಬಾ ಪ್ರೊಜೆಕ್ಟ್ಸ್. ನನಗೇನಪ್ಪಾ ಅಂದ್ರೆ ಇಲ್ಲಿ ಮಂತ್ಲಿ ರೆಂಟ್ ಗಿಂಟ್ ಅಲ್ಲೆಲ್ಲ ಕೊಡ್ಲಿಕ್ಕೆ ಬರ್ತದ, ಇನ್ಕಮ್ ಆದಂಗ ಆಗ್ತದ, ಪ್ಲಸ್ ಫ್ಯೂಚರ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಆದಂಗ ಆಗ್ತದ ಅಂತೆಲ್ಲ ವಿಚಾರ ಮಾಡಿ ಕೊಟ್ಟಿದ್ದನ. ಇವ್ರು ಮಕ್ಕಳು ಏನ್ ಮಾಡ್ರ, ತಮ್ ಥಿಂಕಿಂಗ್ ಪ್ರಕಾರ ಏನ್ ಮಾಡ್ರ, ಇವ್ನಿಗೆ ಹೆಂಗದ್ರು ನೆಟ್ವರ್ಕ್ ಇಲ್ಲ, ಸುಮ್ಮನೆ ನಾವ್ ಹೇಳಿದ್ದ ಖರೆ, ನಾವ್ ಮಾಡಿದ್ದ ಖರೆ ಅಂತ ಕಾನ್ಫಿಡೆನ್ಸ್ ಬಂದವ್ರೀಗ ಅಲ್ಲಿನವ್ರಿಗೆ. ಆಮೇಲೆ ಬೆಂಗಳೂರದ ಒಂದು ಟೀಮ್ ಅದ ಸ್ಟೇಟ್ ಲೆವೆಲ್. ಅವರು ಏನಂತಂದ್ರ ಗವರ್ಮೆಂಟ್ ರಿಲೇಟೆಡ್ ಒಬ್ರು ನಡಕ್ ಇವ್ರು ಇರ್ತಾರಲ್ರಿ, ಅಂದ್ರ ನೆಟ್ವರ್ಕ್ ಸೆಟಪ್ ಮಾಡೋರು. ಹೆಂಗ ನಾ ಬೆಂಗಳೂರು ಹೋಗಿ ಜಾಬ್ ತಗೊಂಡು ಬ್ರೋಕರ್ ಇರ್ತಾರಲ್ರಿ, ಅವ್ರು ಗವರ್ಮೆಂಟ್ ಲಿಂಕ್ ಇಡಲ್ಲ ಇರ್ತಾರ. ಗವರ್ಮೆಂಟ್ ಅಂದ್ರೆ ಏನ್ ಭಾರಿ ದೊಡ್ಡದಲ್ರಿ, ಅವರು ಸಾಫ್ಟ್ವೇರ್ ಕಂಪ್ನೀಸ್ ಅವರು ಎಲ್ಲ ಲಿಂಕ್ ಬೆಳೆಸ್ಕೊಂಡಿರ್ತಾರ. ನಾರ್ವೆ ಗಿರ್ವೆ ಅಂತೇಳೆಲ್ಲ ಇವು ಕನೆಕ್ಷನ್ಸ್ ಮಾಡ್ಕೊಂಡು ಪ್ರಾಜೆಕ್ಟ್ಸ್ ತರಿಸ್ತಾರ. ಬೇಸಿಕಲಿ ಹಿಂಗ ಲೋಕಲ್ ಎಲ್ಲ ಸೆಟಪ್ ಮಾಡ್ಕೊಡ್ತಾರ. ಈಗ ನಾನು ನಮ್ ಡ್ಯಾಡಿ ಥ್ರೂ ಬೆಂಗಳೂರು ಹೋಗಿದ್ದೆ ನಾನು. ಅಲ್ಲಿಂದ ನಮ್ಮ PG ಶಿಫ್ಟ್ ಆಗ್ಬೇಕಾತು ಜಾಬ್ ಸಂಬಂಧ. ಸೊ ಈಗ ಅಲ್ಲೆಲ್ಲ ಲೋಕಲ್ ಜಾಬ್ ಸಂಬಂಧ PG ನೋಡ್ತೀನಿ ಅಂತಂದ್ರೆ ಅಲ್ಲಿ ಗ್ರೌಂಡ್ ಲೆವೆಲ್ನಾಗ ಮಂದಿ ಇರ್ತಾರ. ಅಂದ್ರೆ ರೂಮ್ ರೆಂಟ್ ಗಿಂಟು PG ಸೆಟಪ್ ಮಾಡ್ಲಿಕ್ಕೆ ಹಿಂಗೆಲ್ಲ ಮಂದಿ ಇರ್ತಾರ ಅಲ್ಲಿ. ಸೊ ಹಂಗ ನೆಟ್ವರ್ಕ್ ದವರು ಇವ್ರ ಜುಡಿ ಸಂಘಟನೆ ಮಾಡ್ಕೊಂಡು ಏನ್ ಮಾಡ್ಯಾರ ಅಂದ್ರ, ಇವ್ನ ಹೆಂಗಾದ್ರು ಪೊಲಿಟಿಕಲ್ ಕನೆಕ್ಷನ್ಸ್ ಎಲ್ಲ ಏನಿಲ್ಲ, ನೀವು ರೊಕ್ಕ ಹಿಡ್ಕೊಂಡು ಕೂಡ್ರಿ, ಸುಮ್ನ ಕಂಪ್ಲೇಂಟ್ ಅಂತ ಹೋಗ್ತಾನ, ಏನು ಕೆಲಸ ಹಂಗಿಲ್ಲ ತಾನ ಸುಮ್ನೆ ಏನಪ್ಪಾ ಅಂದ್ರ ಕಡಿಕ್ ಲಾಸ್ಟಿಗೆ ಸಾಕಾಗಿ ಸುಮ್ಮನೆ ರೊಕ್ಕ ಬಿಟ್ಟು ಅಬ್ರೋಡ್ ಹೆಂಗಾದ್ರು ಹೋಗೋದಂತ ಪ್ಲಾನ್ ಇತ್ತು, ಸುಮ್ಮನೆ ಅಬ್ರೋಡ್ ಹೋಗ್ತಾನಂತ ಹಿಂಗ್ ವಿಚಾರ ಮಾಡ್ಕೊಂಡ್ ಕೂತಾರ ಅವ್ರ ಮಂದಿ. ಅಂದ್ರೆ ಏನು, ರೊಕ್ಕ ಫುಲ್ ತಾವು ಹೊಡಿಬೇಕಂತ ಹೇಳಿ, ಅಂದ್ರೆ ದುರ್ಬುದ್ಧಿ ಮೆಂಟಾಲಿಟಿ. ಅದಕ್ಕೆ ಇವ್ರಿಗೆ ಏನ್ ಮಾಡ್ಬೇಕಂತಂದ್ರ ಏನಿಲ್ಲ, ಈಗ ಮಂಡೇ 9th ಬರ್ತೀವಲ್ಲ, 1 ವೀಕ್ ನೀವು ಕೊಡ್ಬೇಕಂತೇಳಿ ಸೀದಾ ಏನಂದ್ರೆ ಕಂಪ್ಲೇಂಟ್ ಹಾಕಬಿಡ್ಬೇಕು ನಾವಲ್ಲಿ ಜಡ್ಜ್ ಮುಖಾಂತರಲಿಂದ, ನಾವ್ MS ಪಾಟೀಲ್ ಅವ್ರ ಥ್ರೂಲಿಂದ ಹಾಕಿ ರೆಫರೆನ್ಸ್ ಇಟ್ಕೊಂಡ. ಯಾಕಂದ್ರೆ ಇವ್ರದ್ದು ಸುಳ ಸುಂಟಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟ ಜಗತ್ನಾಗ ಏನ್ ಮಾಡ್ಲಿಕತ್ತಾರ ಅಂತೇಳಿ. ಟೆಕ್ನಾಲಜಿಯಿಂದ ಭಾರಿ ಫಾಸ್ಟ್ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ಯದ. ಬಟ್ ಅದು ಕರೆಕ್ಟ್ ಆಗಿ ಚನಲೈಸ್ ಆಗಿದ್ದಿಲ್ಲ, ಹಿಂಗಾಗ್ಯದ ನಮ್ ಕೇಸ್ನಾಗ. ಅದು ಈಗ ಇವ್ರದ ಈಗ ಏನ್ ಮಾಡ್ಬೇಕಂದ್ರ, ನಾನು ಪೊಲೀಸ್ ಮತ್ತು ಇದು ಅಲ್ಲಿ ಇಟ್ಕೊಂಡು ಬಿಡ್ಬೇಕ್ರಿ ಬ್ಯಾಕಪ್. ಇವ್ರು ಬರ್ತಾರಲ್ಲ, ಬಂದಾಗ ಅವ್ರಿಗೆ ಸೀದಾ ಕರೆಕ್ಟಾಗಿ ಹೇಳಬಿಡ್ಬೇಕು ನಾವು, ನೋಡ್ರಿ ನೀವು ವ್ಯವಹಾರ ಕರೆಕ್ಟಾಗಿ ಮಾಡ್ಲಿಕತ್ತಿಲ್ಲ, ಫಸ್ಟ್ ಅದು ತಪ್ಪದ, ಇದು 1 ವೀಕ್ನಾಗ ನೀವು ಅಮೌಂಟ್ ಸೀದಾ ವಾಪಸ್ ಕೊಡ್ರಿ ಅಂತ ಹೇಳ್ಬೇಕು. ಅವ್ರು ಏನ್ ಮಾಡ್ತಾರ, ಇಲ್ರಿ ನಮ್ ಕಡೆ 2 ಸೈಟ್ ಅವ, ಸೈಟ್ ಕೊಡ್ತೀವಿ ಹಿಂಗ ಇದು ಮಾಡ್ತಾರ. ಯಾಕಂದ್ರೆ ಅವ್ರು ಮಂದಿ ರೊಕ್ಕದ ಮಂದಿ, ಜಗ ಸತ್ತೂರ್ ಕಡೆ ತಮ್ದೇ ಇರ್ತದ ಜಗ. ಅಲ್ಲಿ ಏನೋ 1-2 ಸೈಟ್ ಪ್ಲಾಟ್ ಅಂತ ಹೇಳಿ ಕೊಡ್ತಾರ, ಸುಮ್ ಖಾಲಿ ಬಿ ತಮಗ್ ರೊಕ್ಕ ಬೇಕು, ತಾವ್ ರೊಕ್ಕ ಇಟ್ಕೋತಾರ ಅವ್ರ ಮಂದಿಲ್ಲಿ. ಆ ಪದ್ಧತಿ ಬೇಡ ಅನ್ಬೇಕು ಇವ್ರಿಗೆ. ಸ್ಟ್ರಿಕ್ಟ್ ಆಗಿ ರೊಕ್ಕದ್ಲಿಂದ ಇದು ಮಾತಾಗಿತ್ತು, ರೊಕ್ಕ ನೀವ್ ಏನು ಮಾಡಿಲ್ಲ, ಸೀದಾ ರೊಕ್ಕ ವಾಪಸ್ ಕೊಡ್ರಿ ಅಂತ ಸೀದಾ ಅದ ಹೇಳ್ಬೇಕ್ರಿ, ಬೆನ್ ಹತ್ಬೇಕು, ಬೇರೆ ಏನು ಆಪ್ಷನ್ಸ್ ಇಲ್ಲ. ಅಂದ್ರೆ ಸೀರಿಯಸ್ ಆಗಿ ಮ್ಯಾಟರ್ ಹಂಗ ತಗೋಬೇಕ್ರಿ ಇವ್ರ ಕೇಸ್ನಾಗ. ಈಗ ಅವ್ರು ನಿಮ್ಗೆ ಸೈಟ್ ಕೊಡ್ತೀವಿ ಅಂತಂದ್ರೇನ್ರಿ ನಿಮ್ಮ ಫೋನ್ ಅಲ್ಲಿ? ಅವ್ರ ಸೈಟ್ ಅಂದಿಲ್ಲ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇಂಟರ್ನೆಟ್ ಅದೆಲ್ಲ ಲಿಂಕ್ ಇಡೋದ್ರಿ ಇವ್ರದ ಗ್ಲೋಬಲ್ ಫೇಸ್ಬುಕ್. ಇವ ಹಾಂಗ್ಕಾಂಗ್ ಎಲ್ಲ ಹೋಗಿ ಬಂದಿದ್ದವ, ಇವ್ರದ್ದು ಫುಲ್ ಟೀಮ್ ಅದಲ್ಲಿ ಗ್ಲೋಬಲ್ ನೆಟ್ವರ್ಕ್, ಚೈನೀಸ್ ಮಂದಿ. ಅವ್ರದ್ದು ಹೆಂಗದಂದ್ರ ಎಲ್ಲ ಇಂಟರ್ನೆಟ್ ಎಲ್ಲ ಲಿಂಕ್, US ರೊಕ್ಕಲ್ಲ ಸಾಫ್ಟ್ವೇರ್ ಗಿಫ್ಟರ್, ಅವರೆಲ್ಲ ಏನು ಹೆಂಗ್ ಕೊಲಾಬ್ರೇಷನ್ ಮಾಡಿರೋ ಗೊತ್ತಿಲ್ಲ ಅಲ್ಲಿ. ಈಗ ಇಂಟರ್ನೆಟ್ ನನಗ ಇಂಡೈರೆಕ್ಟ್ ಸುದ್ದಿ ಏನಂದ್ರ ಸೈಟ್ ಗೀಟ್ ನೋಡ್ಲಿಕತ್ತಾರ ಅಂತ ಹಿಂಗ್ ವಿಚಾರ ಬಂದವ ಅಲ್ಲಿ ಪೋಸ್ಟ್. ಅಂದ್ರೇನ ಅವ ಧಾರವಾಡನಾಗಿದ್ದಾಗೂ 2023ನಾಗ ಪುಣೆಲಿಂದ ಧಾರವಾಡಕ್ಕೆ ಶಿಫ್ಟ್ ಆಗಿದ್ದ ನಾನು. ಅವಾಗ ಅವ ಮನೆಗ್ ಬಂದ್ ಹೇಳಿದ್ದವ, ತಾನ ರೆಂಟ್ ಕೊಡ್ಸಿದ್ದಲ್ಲ ಆಕ್ಚುಲಿ. ಅವನ ಅಂದಿದ್ದ 2 ಸೈಟ್ ಅವ, ಅದ್ ಮಾರಿದ್ಮೇಲೆ ರೊಕ್ಕ ನಿಂಗ್ ಬಂದ ಮೇಲೆ ನಿಂಗೆ ಕೊಡ್ತೀನಿ ಅಂತ ಅವಾಗ ಅಂದಿದ್ದ 23ನಾಗ. ನನಗ್ ಬ್ಯಾಡಪ್ಪ ಅವೆಲ್ಲ,
ಸೈಟ್ ತಗೊಂಡ್ ನಾ ಏನ್ ಮಾಡ್ಲಿ, ನಂದು ಖರ್ಚ ಪಾನಿ ಎಲ್ಲ ನೋಡ್ಕೋಬೇಕು, ಪ್ಲಸ್ ಇನ್ವೆಸ್ಟ್ಮೆಂಟ್ ಎಲ್ಲ ನೋಡ್ಬೇಕು, ಫ್ಯೂಚರ್ ಪ್ಲಾನ್ಸ್ ನೋಡ್ಬೇಕಾಗ್ತದ. ಅದ್ ಇಂಟ್ರೆಸ್ಟ್ ಬಂದಿದ್ದನಾಗ ನಾ ಖರ್ಚು ಮಾಡ್ಕೊಂಡು ಉಪಯೋಗ ಮಾಡ್ತೀನಿ ಅಂತ ನಾ ಹಿಂಗ. ಬಟ್ ಇವ್ರದ್ ಪ್ಲಾನ್ ಹೆಂಗ್ ಗೊತ್ತೇನ್ರಿ ಇವ್ರದ್ದು? ಇವ್ರ ಏನ್ ಮಾಡ್ತಾರ, ರೊಕ್ಕ ತಾವಿಟ್ಕೊಂಡು ನೀ ಸಾಫ್ಟ್ವೇರ್ ಜಾಬ್ ಹೋಗ್ಪಾ, ನೀ ಸಾಫ್ಟ್ವೇರ್ ಜಾಬ್ ಹೋದ್ರ ತಿಂಗಳ ಲಕ್ಷ ಗಟ್ಲೆ ರೊಕ್ಕ ಬರ್ತದ, ಎದಕ್ ಖಾಲಿ ಕೂಡ್ತಿ, ರೊಕ್ಕ ನಮಗೂ ಬಂದಂಗ ಆಗ್ತದ ಅಂತ ಹಿಂಗ ಅನ್ನೋರು ಇವ್ರ ಮಂದಿ ಕಳ್ರ. ಅದಕ್ಕೆ ಇಂಥವ್ರಿಗೆ ಏನ್ ಮಾಡ್ಬೇಕಂದ್ರೆ ನೀನ್ ಕಾಲ್ನಾಗೂ ಅದ ಹೇಳಿನ, ನೀವ್ ಏನ್ ಮಾಡಿರಿ ಅದ್ ಏನ್ ಮಾಡ್ಲಿಕತ್ತೀರಿ ಅದು 100% ಅಲ್ಲ 1000% ಇಲ್ಲಿಗಲ್ ಆಕ್ಟಿವಿಟೀಸ್. ಯಾಕಂದ್ರೆ ಮುಂಬೈನಾಗ ಹಫ್ತಾ ಅಂತ ಕಲೆಕ್ಟ್ ಮಾಡ್ತಾರ ಎವ್ರಿ ವೀಕ್. ಅಲ್ಲಿ ಸೊಸೈಟೀಸ್ನಾಗ ಯಾರು ಸ್ಯಾಲರಿಡ್ ಎಂಪ್ಲಾಯ್ಡ್ ಇರ್ತಾರಲ್ರಿ, ಅಲ್ಲಿ ಏರಿಯಾದವರು ವೀಕ್ಲಿ ಹಫ್ತಾ ಅಂತ ಹೇಳಿ ಕಲೆಕ್ಟ್ ಮಾಡ್ತಾರ. ಯಾಕಂದ್ರೆ ರೊಕ್ಕದ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ, ಅಲ್ಲಿ ಇನ್ಕಮ್ ಬೇಕಲ್ಲ ಅಲ್ಲಿ ಲೋಕಲ್ ಈಗ. ಅದು ಇಲ್ಲಿಗಲ್ ಅಂತ ಅಲ್ಲಿ ರೂಲ್ ಅದಲ್ಲಿ ಮುಂಬೈನಾಗ. ಇಲ್ಲಿ ಇನ್ನ ಅಷ್ಟಿದು ಆಗಿಲ್ಲ. ಅದು ಎಲ್ಲಾ ತಿಳಿಸಿ ಹೇಳಿ ನೋಡಿ. ಈಗ ಇಂಥವ್ ಮಾಡ್ಬಾಡ್ರಿಪ್ಪ, ಕ್ರಿಮಿನಲ್ ಕೇಸ್ಗಳು ಇವು. ಹಫ್ತಾ ಗಿಫ್ತಾ ಕಲೆಕ್ಷನ್, ಈಗ ನಾನು ಡೊನೇಷನ್ ಅಂತ ಕೊಟ್ಟಿ ಅಂತ ತಗೋಪಾ ವಿಚಾರ ಮಾಡಂತ ಹೇಳ್ತಾರ. ಅವರು ಮಾತಾಡೋ ರೀತಿ ಹೆಂಗಂದ್ರ, ಡೊನೇಷನ್ ಗಟ್ಲೆ ಕೊಟ್ಟಂಗ್ ಮಾಡಪ್ಪ ಹೋಗ್ಲಿ ಅಂತ ಹೇಳ್ತಾನ. ಡೊನೇಷನ್ ಇತ್ತಪ್ಪ ಅಂದ್ರ ನಿಮ್ದೊಂದು ಆರ್ಗನೈಸೇಷನ್ ಇರ್ಬೇಕು, ಅಲ್ಲಿ ಟ್ಯಾಕ್ಸ್ ಐಡಿ ಇರ್ಬೇಕು, ನಾ IT ಇನ್ಕಮ್ ಟ್ಯಾಕ್ಸ್ ನ ಡಿಕ್ಲೇರ್ ಮಾಡ್ಬೇಕು, ಆಮೇಲೆ ನಿಮ್ಗೆ ರೊಕ್ಕ ಕೊಡ್ಬೇಕು ಅಂತ ಹೇಳ್ತಾನ ಅವನಿಗೆ. ಆಕ್ಚುಲಿ ಅದಕ್ ಪದ್ಧತಿಗಳವ. ಸುಮ್ಮನೆ ನಾನು ಡೊನೇಷನ್ ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಕ್ಕೆ ಆಗಂಗಿಲ್ಲ ರೊಕ್ಕ ಅಂತ ಅವ್ನಿಗೆ ಹೇಳಿದ್ನ, ತಿಳಿಸಿ ಹೇಳಿದ್ನ ಅವನಿಗೆ. ಆಮೇಲೆ ನನಗೆ ನಿನಗೆ ಡೊನೇಷನ್ ಕೊಡ್ಬೇಕಂತೂ ವಿಚಾರ ಇಲ್ಲ. ಯಾಕಂದ್ರೆ ಅವ್ರೇನು ಮಠ ಗಿಟ ಏನು ರನ್ ಮಾಡ್ಲಿಕತ್ತಿಲ್ಲ ಅವ್ರ ಮಂದಿ. ಅದಕ್ಕೆ ಸೀರಿಯಸ್ ಆಗಿ ಇದು ಮೊದ್ಲಿಂದ ಹೇಳ್ಕೊತ ಬರ್ಲಿಕತ್ತೀನಿ. ಎಂದು 23, 24, 25 1 ವರ್ಷ 24, 25 ಬರೀ ಇದ ಕಾಡ್ಸ ಮನುಷ್ಯ ಇವ್ ಸುನೀಲ್ ಹಿಂಗನಹಳ್ಳಿ. ಕೋಆಪರೇಟಿವ್ ಸೊಸೈಟಿನ ಬ್ಯಾಂಕ್ನಾಗ ಇಡ್ಬೇಕೇನಂತ ವಿಚಾರ ಮಾಡಿ ತಿಳ್ಕೊಂಡ್ ಹೇಳ್ತೀನಂತ ಎಲ್ಲ ಹೇಳಾನ ವಾಟ್ಸಪ್ನಾಗ. ಒಂದ್ ಕೆಲಸ ಮಾಡಿಲ್ಲ ಪುಣ್ಯಾತ್ಮ ಮನುಷ್ಯ. ಫುಲ್ ವ್ಯಾಮರ್ಸರ ಮಂದಿ ಇವ್ರು. ಅದಕ್ಕ ಇವ್ರಿಗೆ ಹೆಂಗ್ ಮಾಡ್ಬೇಕಂದ್ರ, ಅವ್ರಿಗೆ ಮೇಲೆ ಲೀಡರ್ಸ್ ಎಲ್ಲ ಇರ್ತಾರ. ಒಬ್ರು ಮಾರುತಿ ಅಂತ ಬರ್ತಾರಂತ ಅಂದಾರ, 52 years ಏಜ್ ಅದಂತ. ಅವ್ರ ಆಧಾರ್ ಕಾರ್ಡ್ ಇವಂದ್ ಆಧಾರ್ ಕಾರ್ಡ್ ಸಾಟರ್ಡೆ ತನಕ ನಾಳೆ ತನಕ ಕೊಡಂತ ಹೇಳಿನ ಅವನಿಗೆ. ಅವ ಅಲ್ಲಿ ಬಂದಾಗ ಕೊಡ್ತೀನಿ ಅಂತ ಅಂದ. ಬಂದಾಗ ಕೊಡ್ಬೇಡ, ಈಗ ಮೊದ್ಲ ಕೊಡು, ಅಲ್ಲಿ ಬಂದ ಮೇಲೆ ಏನದ ಅವ್ರಿಗೆ ಕೊಡ್ಲಿಕ್ಕೆ ಬರ್ತದ ಅಂತ ಹೇಳಿನ ಅವನಿಗೆ. ಅಂದ್ರೆ ನಾನೇ ಫಸ್ಟ್ ನಾನ್ ಸೈಡ್ಲಿಂದ ಮುಗಿಸ್ಬಿಡ್ತೀನಂತ. ಹೆಂಗ ನೀವು ಕೇಳಿದ್ದು ಚಲೋ ಮಾಡಿರಿ ಆಕ್ಚುಲಿ. ಆಧಾರ್ ಕಾರ್ಡ್ ಅದೊಂದು ಇಂಪಾರ್ಟೆಂಟ್. ಪ್ಲಸ್ ಆಫ್ಲೈನ್ ವಿತೌಟ್ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಇಡ್ಬೇಕ್ರಿ ಇವ್ರಂತವ್ರ ಕೇಸ್ನಾಗ. ಯಾಕಂದ್ರೆ ಮೊದ್ಲಿನ ಕಾಲನಾಗ, ಈಗ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಎಲ್ಲ ಬಂದದ. ಮೊದ್ಲಿನ ಕಾಲನಾಗೆಲ್ಲ ಥ್ರೂ ನೆಟ್ವರ್ಕ್, ಗುಪ್ಚಾರ ಕನೆಕ್ಷನ್ಸ್ ನೆಟ್ವರ್ಕ್ ಲಿಂದ ಆಗ್ತಿದ್ವು ಕೆಲಸಗಳು. ಇವನ್ ಬ್ಯಾಂಕ್ಸ್ ಜೊತೆಗೆ ಯಾರಿಗಾರ ರೊಕ್ಕ ಕೊಡ್ಬೇಕು, ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂದ್ರ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ತಿದ್ದಿಲ್ಲ. ಮನಿಗೆ ಹೋಗಿ ಸ್ವಂತ ಹೋಗಿ ಅವ್ರ ಮನಿ ಎಲ್ಲ ಅಡ್ರೆಸ್ ಕಲೆಕ್ಷನ್ ಮಾಡ್ಕೊಂಡು, ಏರಿಯಾ ಎಲ್ಲ ನೋಡ್ಕೊಂಡು, ಅಲ್ಲಿ ಇದ್ದವ್ರ ಪರಿಚಯ ಮಾಡ್ಕೊಂಡು ಮಾಡಿದ ಮೇಲೆ ಅಕೌಂಟ್ ಓಪನ್ ಕ್ರಿಯೇಟ್ ಮಾಡ್ಕೊಡ್ತಿದ್ವು ಅವ್ರಿಗೆ. ಯಾಕಂದ್ರೆ ಟ್ರಸ್ಟ್ ಬರ್ಬೇಕಂತೇಳಿ. ಹಿಂಗ ಇವ್ರದ್ ಕೇಸ್ನಾಗೂ ಸ್ವಲ್ಪ ಅದು ಸ್ವಲ್ಪ ಸದ್ಯ ಚಲೋ ನಡೋದ. ಅದು ಸಡ್ಲು ಬಿಡ್ಲಾರ್ದಂಗ ನಾವು ಮುಗಿಸ್ಬಿಡ್ಬೇಕ್ರಿ ಇದು ಕೆಲಸ. ಅಂದ್ರೆ ಏನು, 10 ದಿವ್ಸನಾಗ ನೀ ರೊಕ್ಕ ಟ್ರಾನ್ಸ್ಫರ್ ಮಾಡಿ ಮುಗಿಸ್ಬಿಡಪ್ಪ ಅಂತ ಅನ್ಬೇಕು ಅವ್ರಿಗೆ, ಆ ಮಂದಿದವ್ರಿಗೆ. ಅಷ್ಟ ಚಲೋ ರೀ. ಯಾಕಂದ್ರ ಇವ್ರಿಗೆ ಪೊಲಿಟಿಕಲ್ ಕನೆಕ್ಷನ್ ಇರ್ತಾವ. ರೊಕ್ಕ ಅಂತೂ ಭಾರಿ ಮಾಡಿರ್ತಾರ. ಬರೀ ರೊಕ್ಕ ತಿನ್ನೋದು, ರೊಕ್ಕ ಹೊಡೆಯೋದು, ಇಂಥ ಸ್ಕೀಮ್ಸ್ ಇವ್ರ ಮಂದಿ. ಡೊನೇಷನ್ ಆಗಿ ಕೊಟ್ಟಿದ್ರ, ಸ್ವಂತ ಇಚ್ಛೆಲಿಂದ ಕೊಟ್ಟಿದ್ರ, ಅಭಿಮಾನಲಿಂದ ಕೊಟ್ಟಿದ್ರ ಬೇರೆ ಮಾತಾಗ್ತದ. ಇವ್ರ ಅಂತ ಕೆಟಗರಿನ ಬಂದಿಲ್ಲ ಇವ್ರ ಮಂದಿ. ಈಗ ನಾನು ಹೆಂಗಂದೆ, 18%, 18% ನಾಗ 40% ನಿಮ್ ಟೀಮ್ದವ್ರಿಗೆ ಕೊಡ್ಬೇಕಂತ ಎದಕ್ಕಂದೆ ಅಂದ್ರ, ಅದು ನಂದು ಸ್ವಂತ ಇಚ್ಛೆಲಿಂದ. ಅದು ಕರಪ್ಷನ್ ಅಮೌಂಟ್ ಅಲ್ಲ. ಹಂಗ ಥಿಂಕ್ ಮಾಡೋದು ಅಲ್ಲೇ ಅಲ್ಲ. ನಂದು ಪರ್ಸನಲ್ ಇಂಟ್ರೆಸ್ಟ್ಲೇ ಕೊಡ್ಲಿಕತ್ತೀನಿ ಅಂತ ನಾವ್ ಹಿಂಗ್ ವಿಚಾರ ಮಾಡೀನಿ. ಯಾಕಂದ್ರೆ ಅಲ್ಲಿ ರೊಕ್ಕನ ಕೇಳಿಲ್ಲ ಅವರು, ನೀವು ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತಂದ್ರು MS ಪಾಟೀಲ್. ಆಕ್ಚುಲಿ ಹಿಂಗಿದ್ರ ಅಭಿಮಾನಲಿಂದ ಕೊಡೋದಂದ್ರ ಅದು ಒಂದ್ ರೀತಿ ಆಗ್ತದ. ಇವ್ರು ಮಾಡೋ ಕೆಲ್ಸ ಹೆಂಗಂದ್ರ ಕಂಪ್ಲೀಟ್ 360 ಡಿಗ್ರಿ ಅಪೋಸಿಟ್ ಕೆಲ್ಸ ಇವ್ರದು ಮಂದಿದು. ಹೌದು, ಅಂದ್ರೆ ಈಗ ನಿಮ್ಮ ನಂಬಿಕೆನ ಬಂಡವಾಳ ಮಾಡ್ಕೊಂಡು ಮೋಸ ಮಾಡೋದು ಅವ್ರ ಕೆಲಸ. ಹಿಂಗ ನಂಬಿಕೆ ಐತಲ್ಲ, ನೀವು ಅವ್ರನ್ನೇ ನಂಬುತ್ತೀರಲ್ಲ, ಅದನ್ನೇ ಬಂಡವಾಳ ಮಾಡ್ಕೊಳ್ಳೋದು, ಅದನ್ನೇ ಅವ್ರು ಆಯುಧ ಮಾಡ್ಕೊಂಡು ನಿಮ್ಮನ್ನ ಮೋಸಗೊಳಿಸೋದು. ಆಮೇಲೆ ನಂದು ಹಿಸ್ಟ್ರಿ ಎಲ್ಲ ತಿಳ್ಕೊತಾರ. ನನ್ ಕನೆಕ್ಷನ್ಸ್, ಕಾಂಟ್ಯಾಕ್ಟ್ಸ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಅವ್ರು ಇವ್ರು ಫ್ಯಾಮಿಲಿನ ಸಮಸ್ಯೆ ಆಗ್ಬಾರ್ದಲ್ರಿ. ಅವ್ರಿಗೆ ಸಮಸ್ಯೆ ಆಗ್ಬಾರ್ದಲ್ಲ ಹಂಗ. ಯಾಕಂದ್ರೆ ಅವಾಗ್ಲೇ ನಿಮ್ಗೆ ಅವಾಗ್ಲೇ ಒಬ್ರು ಅಡ್ವೊಕೇಟ್ಸ್ ಹಿಂಗ ಯಾರೋ ಫ್ಯಾಮಿಲಿಯಾಗ ಇದಾರು, ಅಥವಾ ಯಾರೋ ಪೊಲೀಸ್ ಆಫೀಸರು, ಯಾರೋ ದೊಡ್ಡ ಅಧಿಕಾರಿಗಳು ಅದಾರ ಅಂತ ಗೊತ್ತಾಗಿತ್ತು ಅಂದ್ರೆ ನಿಮ್ಗೆ ತಂಟೆಗೆ ಓದ್ತಿದ್ದಲ್ಲ ಅವ್ರು. ತಂಟೆಗೆ ಬರ್ತಿದ್ದಿಲ್ಲ. ಅದಕ್ಕ ನಾನೀಗ ಏನ್ ಮಾಡಿದೆ ಅಂದ್ರೆ ವಿಚಾರ, ನೀವ್ ಇರ್ಬೇಕು MS ಪಾಟೀಲ್ ಅಂತವ್ರ ನೆಟ್ವರ್ಕ್ ಇರಬೇಕ್ರಿ ಅಲ್ಲಿ ನಮ್ಮಂತವ್ರಿಗೆ.
ಕರ್ನಾಟಕ ಸ್ಟೇಟ್ನಾಗ ಬೇಕಬೇಕ್ರಿ, ಇಲ್ಲಾಂದ್ರೆ ಇಲ್ಲಿ ನಡೆಯಂಗಿಲ್ಲ. ಒಂದ್ ಪೊಲಿಟಿಕಲ್ ಕನೆಕ್ಷನ್ ಇರಬೇಕು, ಇಲ್ಲ ಮಠದ ಕನೆಕ್ಷನ್ ಇರಬೇಕು, ಇಲ್ಲ ಲೀಗಲ್ ಪೊಲೀಸ್ ಅಂತವ್ರ ಕನೆಕ್ಷನ್ ಇರಬೇಕು. ಇಲ್ಲಂದ್ರ ಇಂಥವ್ರ ಮಂದಿ ಏನ್ ಮಾಡ್ತಾರ ಹೇಳಿಕ್ ಬರಂಗಿಲ್ಲ. ಅವಂದ್ ಪುಣ್ಯ ನನ್ ಪುಣ್ಯ ಇಬ್ರು ಜೀವಂತದೀವಿ. ಲಿಟ್ರಲಿ ಫ್ಯಾಕ್ಟ್ ಹೋತನ. ಹೌದ್ರಿ, ಲಿಟ್ರಲಿ ಹಿಂಗದ. ಆಮೇಲೆ ಇದು ಭಾರತ ದೇಶನಾಗಂತರೂ ಇನ್ನ ಬೇರೆ ಕರ್ನಾಟಕ ಸ್ಟೇಟಿನ ಬೇಕು. ಬೇರೆ ಕಡೆ ಸ್ಟೇಟ್ನಾಗಂತರೂ ಅಲ್ಲಿ ಇಂಡಿಯಾನಾಗ 400 ಲ್ಯಾಂಗ್ವೇಜಸ್ ಅವ. 400 ಆಕ್ಚುಲಿ. ಯುಪಿನಾಗ ಆಫಿಷಿಯಲ್ ಲ್ಯಾಂಗ್ವೇಜ್ 13 ಅವ. 13 ಅಂದ್ರೆ ಗೌರ್ಮೆಂಟ್ ಪತ್ರ ತೆಗಿತೀವಲ್ಲ, ಪತ್ರ ಏನು ಮಾಡ್ಸೋದಿತ್ತಂದ್ರ ಅಲ್ಲಿ ಇಂಡಿಯನ್ ಲೋಕಲ್ನಾಗ ಅವ್ರ ಭಾಷೆನಾಗ ಇದು ಮಾಡಿ ಕೊಡ್ತಾರಲ್ಲಿ 13 ಭಾಷೆ. ನಾವು ಡೆಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಹೋದಾಗ ಅಲ್ಲಿ ಒಬ್ರು ಯುಪಿದವ್ರ ಪರ್ಸನ್ ಜೋಡಿ ಬೆಟ್ಟಾಗಿದ್ದೆ ನಾ, ಗೌರ್ಮೆಂಟ್ ಲಿಂಕ್ಡ್. ಅವ್ರ ಅಂದ್ರ ಯುಪಿನಾಗ 13 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅವ ಅಂತಂದ್ರ ಅವ್ರು. ಹಿಂಗೆಲ್ಲ ಅಲ್ಲಿ ಅಂತೂ ಇನ್ನೂ ಗದ್ಲ. ಅಲ್ಲಂತೂ ಕಮ್ಯುನಲ್ ಸೊಸೈಟೀಸ್ 108 ಇರ್ತಾವ ಅಲ್ಲಿ ಮಂದಿ. ನಾ ಅಲ್ಲಿ ಹೋಗಿ ಎಂತ ಜೋಡಿ ವ್ಯವಹಾರ ಮಾಡಿದ್ರ ಅವನಿಗೂ ಹಾರಿಸಿದ್ರು, ನಮಗೂ ಹಾರಿಸ್ಬಿಡ್ತಿದ್ರು ಅಲ್ಲಿ. ಅದಕ್ಕೆ ನಾ ಏನ್ ವಿಚಾರ ಮಾಡಿದ್ರೆ ರೊಕ್ಕ ಇಲ್ಲೇ ಇಡ್ಬೇಕು. ಎಲ್ಲ ಕೆಲ್ಸಕ್ಕೆ ಹೋದ್ರು, ಇವನ್ ಬೆಂಗಳೂರು ಜೊತೆಗೆ ಹೋದ್ರು, ಗುಲ್ಬರ್ಗ ಇಲ್ಲಾಂದ್ರೆ ಧಾರವಾಡ ಪರಿಚಯ ಕಾಂಟ್ಯಾಕ್ಟ್ ಇದ್ದವ್ರ ಕಡೆಲಿಂದ ರೆಫರೆನ್ಸ್ ಬ್ಯಾಂಕ್ ಓಪನ್ ಅಕೌಂಟ್ ಕ್ರಿಯೇಟ್ ಮಾಡಿ, ಮೊದ್ಲಿನ ಕಾಲ ಹೆಂಗ್ ನಡೀತಿತ್ತಲ್ರಿ ರೆಫರೆನ್ಸ್ ಮುಖಾಂತರ, ಅದೊಂದು ಇಟ್ಕೋಬೇಕು. ಪ್ಲಸ್ ಆಧಾರ್ ಒಂದು ಇಟ್ಕೋಬೇಕು. 2 ಇಟ್ಕೊಂಡು ಕರೆಕ್ಟ್ ಆಗಿ ಪದ್ಧತಿ ಸೇರಿ ಲೀಗಲ್ ಜೊತೆಗೆ ಇಟ್ಕೊಂಡ್ಬಿಡ್ಬೇಕು. ಈಗ ಹಂಗ ಎಲ್ಲ ಇಟ್ಕೊಂಡು ಏನಂದ್ರೆ FD ಕ್ರಿಯೇಟ್ ಮಾಡಿದ್ರೆ, ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ, ಪತ್ರಗೀತ್ರ ಎಲ್ಲ ಕರೆಕ್ಟ್ ಆಗಿ ಫಾರ್ಮಲೈಸ್ ಮಾಡ್ಕೊಂಡು ಮಾಡೋದ ಬೆಸ್ಟ್ ಅಂತೀನಿ. ಯಾಕಂದ್ರೆ ಈಗಿನ ಕಾಲ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಮೇಲೂ ನಮ್ಗೆ ಇಡ್ಲಾರ್ದಂಗೆ ಪರಿಸ್ಥಿತಿ ಬಂದದ ಈಗ ಹಿಂಗ. ಅದಕ್ಕೆ ಈಗ ಅದು ಕೋಟಕ್ ಇದು ಯಾವ್ದು Housing.com ಒಂದು ಕೇಸ್ ಅದ ರೀ. ಅಲ್ಲಿ MS ಪಾಟೀಲ್ ಅವ್ರ ಜೊತೆ ಡಿಸ್ಕಷನ್ ಮಾಡೋಣ. ನಿಮ್ ಜೊತೆ ಸ್ವಲ್ಪ ಹೈ ಲೆವೆಲ್ ಡಿಸ್ಕಷನ್ ಮಾಡ್ತೀನಿ. ಮೊದ್ಲು ಬೆಟ್ಟಾದ್ರೆ ಫೈನ್, ಇಲ್ಲಾಂದ್ರೆ ಅಲ್ಲೇ ಮೀಟಿಂಗ್ ನಾವು ಮಾತಾಡ್ಲಿಕ್ಕೂ ಬರ್ತದೆ. ಬೋತ್ ಆರ್ ಫೈನ್ ಆಕ್ಚುಲಿ. ಅದಾದ್ಮೇಲೆ ನಾವು ಮಾತಾಡ್ಲಿಕ್ಕೂ ಬರ್ತದೆ. ಅದು ಮಾಡೋಣಂತ. ಪ್ಲಸ್ ಇಂಡಿಯಾ ಪೋಸ್ಟ್ ಕೇಸ್ ಅದು ಸ್ಟಾರ್ಟ್ ಮಾಡೋಣ್ರಿ. ಯಾಕಂದ್ರೆ ಇವ್ರು ಹಿಂಗ ಕೆಲಸ ಮಾಡ್ಕೊತ ಕೊಡ್ತಾರ ಬಿಟ್ರೆ. ಯಾಕಂದ್ರೆ ಇವ್ರೀಗ ಕೇಳೋರು ಯಾರು ಇಲ್ಲ. ಇಂಡಿಯಾ ಪೋಸ್ಟ್ ಆಗ್ಲಿ, ಬ್ಯಾಂಕ್ಸ್ ದವರು, ಲೀಗಲ್ ಟೀಮ್, MS ಪಾಟೀಲ್ ಅಂತವ್ರ ನೆಟ್ವರ್ಕ್ ಇವ್ ಸ್ಟ್ರಾಂಗ್ ಇದ್ರೆ ಅಷ್ಟೇ ಇವರು ಕರೆಕ್ಟ್ ಆಗಿ ಕೆಲಸ ಮಾಡೋರು. ಇಲ್ಲಂದ್ರ ತಮ್ದ ರೂಲ್ ಹೊಡೆಯೋರು, ತಮ್ದ ಹೆಂಗ್ ಬೇಕಾದಂಗ್ ಮಾಡ್ಕೊತ ಕೊಡೋರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡಿರ್ತಾನ, ಇನ್ಕಮ್ ಟ್ಯಾಕ್ಸ್ ದವ್ರ ಸತ್ಯಾಗ. ಈಗ ಆಕ್ಸಿಸ್ ಬ್ಯಾಂಕ್ ದವ್ರದ್ದು ಒಂದು ಕೇಸ್ ಆಗಿದ್ರಿ. ಅಲ್ಲಿ TDS ಇಂಟ್ರೆಸ್ಟ್ ಪೇಔಟ್ ಮೇಲೆ ಕಂಪ್ಯೂಟ್ ಮಾಡೋದು ಇರ್ತದ್ರಿ. ಆಕ್ಸಿಸ್ ಬ್ಯಾಂಕ್ ದವ್ರು ಏನ್ ಮಾಡ್ಯಾರ ನನ್ನ ಕೇಸ್ನಾಗ, ಎವ್ರಿ ಇಯರ್ ಕಂಪ್ಯೂಟ್ ಮಾಡ್ಲಿಕತ್ತಾರ ಇಂಟ್ರೆಸ್ಟ್ ಅಕ್ರೂಡ್ ಮೇಲೆ. ಇಂಟ್ರೆಸ್ಟ್ ಪೇಔಟ್ ಅಲ್ಲ, ಅದು ಅಮೌಂಟ್ ನನಗೆ ಸೇವಿಂಗ್ಸ್ ಅಕೌಂಟ್ ಆಗಿ ಬಂದೇ ಇಲ್ಲ FD ಲಿಂದ. ಅದ್ರ ಬೇಸಿಸ್ ಮೇಲೆ TDS ಅಂತ ಹೇಳಿ ಕಟ್ ಮಾಡ್ಲಿಕತ್ತಾರ. ಅದು ರಾಂಗ್ ಆಕ್ಚುಲಿ, ಇಲ್ಲೀಗಲ್ ಪದ್ಧತಿನ ತಪ್ಪು. ನಾನು ಪುಣ್ಯ ಆಕ್ಸಿಸ್ ಮ್ಯಾನೇಜ್ಮೆಂಟ್ ದವರ ಗದ್ಲೆಬ್ಸಾರ, ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ದವರು ಅವ್ರ ಗದ್ಲೆಬ್ಸಿ ನನಗೆ ಟಿಕೆಟ್ ಹಾಕಿ ನನಗೆ ಮೇಲ್ಗೆ ಹಾಕ್ಯಾರ. ಹಿಂಗದ ನೋಡು ಅಂತ ಹೇಳಿ. ನಮ್ ಬ್ಯಾಂಕ್ ಮ್ಯಾನೇಜರ್ ನೋಡ್ಬೇಕಲ್ರಿ, ಅವ್ರಿಗೆ ಗೊತ್ತಿದ್ರು ತಪ್ಪದಂತ ಗೊತ್ತಿದ್ರು ನನಗ ಏನಂದ್ರ ನನಗ್ ಗೋಲ್ಮಾಲ್ ಮಾಡ್ಲಿಕತ್ತಾರ ಮಂದಿ ಆಕ್ಸಿಸ್ ಬ್ಯಾಂಕ್ ದವ್ರ. ಹಿಂಗಾಗ್ಲಿತ್ತ. ನಾನು ಅದ ವಿಚಾರ ಮಾಡಿದ್ದೆ. FD ರಿಸಿಪ್ಟ್ ಇರ್ತದಲ್ರಿ ಬ್ಯಾಂಕ್ನಾಗ, ನೀವು ಬ್ಯಾಂಕ್ ಮತ್ತ ನಿಮ್ ನಡಕ ಅದು ಲೀಗಲ್ ಬಾಂಡ್ ಇದ್ದಂಗ್ರಿ. ಅದು ಬ್ಯಾಂಕಿಂಗ್ ಟರ್ಮಿನಾಲಜೀಸ್ನಾಗ ಅಲ್ಲಿ ಮೆಚುರಿಟಿ ಅಮೌಂಟ್ ಏನ್ ಮೆನ್ಷನ್ ಮಾಡಿರ್ತೀವಲ್ರಿ, ಅದ ಅಮೌಂಟ್ ನಿಮಗ್ ಕ್ರೆಡಿಟ್ ಆಗ್ಬೇಕು ಮೆಚೂರ್ ಆದ್ಮೇಲೆ FD. ಇವ್ರ ಆಕ್ಸಿಸ್ ಬ್ಯಾಂಕ್ ದವ್ರು ಏನ್ ಮಾಡ್ಲಿಕತ್ತಾರ, TDS ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಹೆಸರು ಇಟ್ಕೊಂಡು ಅವ್ರು ಏನ್ ಮೆನ್ಷನ್ ಮಾಡ್ಲಿಕತ್ತಾರ FD ರಿಸಿಪ್ಟ್ ಮೇಲೆ, ಮೆಚುರಿಟಿ ಅಮೌಂಟ್ ಕ್ಯಾನ್ ಬಿ ಕಂಪೇರಿಟಿವ್ಲಿ ಲೆಸ್ ಬಿಕಾಸ್ ಆಫ್ TDS ಅಂತ ಅನ್ಲಿಕತ್ತಾರ. ಲೆಸ್ ಅಂದ್ರೆ ಎಷ್ಟು ಇರ್ಬೇಕ್ರಿ? ನೀವು 5,000 FD ಕ್ರಿಯೇಟ್ ಮಾಡಿದ್ರ, ನನಗ ರೀಸೆಂಟ್ ಒಂದು FD 5,000 ಮೆಚೂರ್ ಆತು. ನನಗೆ ವಾಪಸ್ ಸೇವಿಂಗ್ಸ್ ಅಕೌಂಟ್ ಕ್ರೆಡಿಟ್ ಆಗಿದ್ದ ಅಮೌಂಟ್ ನೋಡಿದ್ರ 1,700 ರೂಪಾಯಿ ಅಷ್ಟೇ. ಹಿಂಗ ಲಭಿಸ್ಬಿಟ್ರ. ನಾ ಅದಕ್ಕೆ ಏನ್ ವಿಚಾರ ಮಾಡಿದಂದ್ರ, ಈ TDS ಏನ್ ರೂಲ್ ತಂದಾರಲ್ರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ FD ಅಗೇನ್ಸ್ಟ್, ಅದು ಇಲ್ಲೀಗಲ್ ಅಂತ ಹೇಳ ಏನಂದ್ರ ಪಬ್ಲಿಕ್ ಲಿಟಿಗೇಷನ್ ಹಾಕ್ಬೇಕಂತ ವಿಚಾರ ಮಾಡ್ಲಿಕತ್ತೀನಿ. ಯಾಕಂದ್ರೆ ಫುಲ್ ಕುತ್ಕೊಂಡು ಅಳದು ಬಿಟ್ಟಿನ ಈಗ TDS. ಅಂದ್ರ ಆಸ್ ಅ ಲೀಗಲ್ ಹೆಂಗ್ ವಿಚಾರ ಮಾಡ್ತಾರಲ್ರಿ, ಅಂದ್ರ FD ಮೆಕ್ಯಾನಿಸಮ್, ಬ್ಯಾಂಕಿಂಗ್ ಮೆಕ್ಯಾನಿಸಮ್ ಹೆಂಗಿತ್ತು, FD ಮೆಕ್ಯಾನಿಸಮ್ ಎದಕ್ಕಿತ್ತು, FD ರಿಸಿಪ್ಟ್ ಅಂದ್ರೆ ಏನು, ಈಗ TDS ಅಂದ್ರೆ FD ಕೇಸ್ ಆಗತ್ತದ್ರಿ.
ಅಲೋ ಕೇಳಾಕತ್ತೀವಿ ಏನ್ ಕೇಳಾಕತ್ತಿಲ್ರಿ ನೀವು? ಇದು ಮೋಸ್ಟ್ಲಿ ಇದು ಮಳಿ ಸ್ವಲ್ಪ ಇಲ್ಲಿ ಜೋರ್ ಬರ್ಲಿತ್ತು, ಅದಕ್ಕೆ ನಾನು ಮಳಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋನ್ ಹಚ್ಚಿದಾರ ಅಂತ ತಿಳ್ಕೊಂಡು ಫೋನ್ ಮಾಡಿದ್ದೆ ನಾ. ಹಿಂಗ 4:05 ಗಂಟೆ ಬರ್ತೈತೆ ಹೇಳ್ರಿ ಅದು. ಯಾಕಂದ್ರ ಅದೇ ಗೈಡ್ಲೈನ್ಸ್ ಅಂಡ್ ರೂಲ್ಸ್ ಇರ್ತಾವ್ರ, ಅದನ್ನ ಫಾಲೋ ಮಾಡ್ಲೇಬೇಕ್ರಿ. ಅದ್ರಾಗ ಏನಾದ್ರು ತಪ್ಪುಗಳು ಮಾಡಿದ್ರಂದ್ರ ನೀವು ಕೇಸ್ ಮಾಡಬೇಕ್ರಿ. ಇಲ್ಲ ಮಾಡಬೇಕು, ಯಾಕಂದ್ರ ಸೆಂಟ್ರಲ್ ಗೌರ್ಮೆಂಟ್ ಒಂದು ತೆಗಿತಾರ, ಸ್ಟೇಟ್ ಗೌರ್ಮೆಂಟ್ ಒಂದು ತೆಗಿತಾರ. ಇಲ್ಲಿ ಕನ್ಫ್ಲಿಕ್ಟಿಂಗ್ ರೂಲ್ಸ್ ತೆಗಿತಾರ. ಅದಕ್ಕೆ ಸ್ವಲ್ಪ ಏನಂತಾರ, ಸ್ವಲ್ಪ ಮಂದಿ ಸ್ಟೇಟ್ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿದ್ರೆ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ನಡಕ್ ತರಬೇಡ ಅಂದ್ಬಿಡ್ತಾರ ಅವರು ಸ್ಟೇಟ್ ಗೌರ್ಮೆಂಟ್ದವರು. ಹೌದೌದು ಸರ್. ಸ್ಟೇಟ್ ಗೌರ್ಮೆಂಟ್ ಅಸೆಂಬ್ಲಿನೂ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ MP ಪಾರ್ಲಿಮೆಂಟ್ ಸ್ಟೇಟ್ ಅದು ಬೇರೆ, ಎರಡೂ ಸಪರೇಟ್. ನೀವು ನಮ್ಮ ತಂಟೆಗೆ ನಾವು ನಿಮ್ಮ ತಂಟೆಗೆ ಬರಂಗಿಲ್ಲ, ನೀವು ನಮ್ಮ ತಂಟೆಗೆ ಬರ್ಬೇಡ್ರಿ ಅಂತಾರ ಅವರು. ಹಿಂಗೆ ಈಗ ನಮ್ದು ಏನಾಗ್ಯದ TDS ಅಂತೇಳಿ ಸುಮ್ನೆ ನೆವ ಇಟ್ಕೊಂಡು ರೊಕ್ಕ ಜಗಲಿಗತ್ತಾರ, ಆಮೇಲೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ಲಿಗತ್ತಾರಿ ಹೇಳಾರ್ದ ಕೇಳಾರ್ದ. ಆಮೇಲೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ನಮಗೆ ಹೇಳ್ಬೇಕಿಲ್ರಿ, ನೀವು 3 ವರ್ಷ FD ಕ್ರಿಯೇಟ್ ಮಾಡಿದ್ರ ಟ್ಯಾಕ್ಸ್ ಎಲ್ಲ ಸೇವ್ ಆಗ್ತದ್ರಿ, ಇಯರ್ಲಿ FD ಕ್ರಿಯೇಟ್ ಮಾಡ್ಬೇಡ್ರಿ ಅಂತ ಹೇಳ್ಬೇಕಿಲ್ಲ ಇವ್ರ ಮಂದಿ. ಹೇಳಂಗಿಲ್ಲ. ಎದಕ್ ಹೇಳಂಗಿಲ್ಲ ಅಂದ್ರ ಇವರು TDS ಕಟ್ ಮಾಡಿ ತಮ್ದು ಅಕೌಂಟಾಗ ಹಾಕೋರು ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ. ಹೌದು ಸರ್. ಹಿಂಗೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ಲತ್ತದ. ಆಕ್ಚುಲಿ FD ಬ್ಯಾಂಕಿಂಗ್ ಏನು ಫಂಡಮೆಂಟಲ್ಸ್ ಇತ್ತಲ್ರಿ, ಅದೆಲ್ಲ ಸರ್ವನಾಶ ಮಾಡಿ ತಾವು TDS ಹೆಂಗ್ ಬೇಕಾದಂಗ್ ಕಾಂಪಿಟೇಷನ್ ಮಾಡಿ ಗದ್ಲೆ ಅಭಿಷಿ ನಾವು ಸಾದಾ ಲೇಮನ್ ಏನಂದ್ರ ಬ್ಯಾಂಕ್ ಕಸ್ಟಮರ್ ಸುಮ್ನೆ FD ಕ್ರಿಯೇಟ್ ಮಾಡ್ಬೇಕು, ಇಂಟ್ರೆಸ್ಟ್ ತಗೋಬೇಕು, ಇಂಥ ಮೆಂಟಾಲಿಟಿ ಇದ್ದೋರು ನಮ್ಮಂತವ್ರಲ್ಲೇ ತಾವ್ ರೊಕ್ಕ ಹೊಡ್ಲಿಕತ್ತಾರ TDS ಅಂತ ಹೇಳಿ ರೂಲ್ ಕ್ರಿಯೇಟ್ ಮಾಡಿ ಖಾಲಿ ಪಿಲ್ಲಿ. ಹೌದ್, ಜನನ ತಿಳ್ಕೊಬೇಕ್ರಿ ರೂಲ್ಸ್ ಏನೈತಿ, RBI ಗೈಡ್ಲೈನ್ಸ್ ಏನೈತಿ ಅಂತ ತಿಳ್ಕೊಂಡ್ ಮಾಡ್ಬೇಕ್ರಿ. ಈಗ ನಾ ತಿಳ್ಕೊಂಡಿನಿ, ಈಗ ತಿಳ್ಕೊಂಡ್ಮೇಲೆ ಗೊತ್ತಾಗ್ಯದ. ಆಕ್ಚುಲಿ ಅದ್ ಆಕ್ಸಿಸ್ ಬ್ಯಾಂಕ್ ದವ್ರ ಜೋಡಿ ಮಾತಾಡಿದ್ದೇನ. ಮೋಸ ಮಾಡ್ತಾನೆ ಇರ್ತಾರ್ರಿ ಅವ್ರಿಗೆ ಇವರೇ ಮೋಸ ಮಾಡತ್ರ ಗೊತ್ತಾಗಲ್ಲ. ಅದ್ರ ಜನ ತಿಳ್ಕೊಂಡು ಇದು ಇದು ಈ ದಾರಿಗೆ ಹೋಗ್ಬಾರ್ದು ಅಂತ ಅವ್ರು ತಿಳ್ಕೊಂಡ್ ಸರಿ ಹೋಗ್ಬೇಕ್ರಿ. ಹಂಗಂತ ಜಗತ್ತಿನಾಗ ಎಲ್ಲಾರು ದೇಶದಲ್ಲಿ ಎಲ್ಲಾರು ಹಿಂಗ ಮೋಸ ಮಾಡಾರ್ನ ನಾವಾಗೆ ತಡಿಲಿಲ್ಲ ಅಂದ್ರೆ ದೇಶನ ಬಂದು ತಡಿಯಕ್ ಆಗ್ತೈತ್ರಿ. ಹೌದ್ರಿ, ಲಿಟ್ರಲಿ ಹಂಗಾಗ್ಯದ. ಈಗ ನಮ್ ಕೇಸ್ ನೋಡ್ರಿ, ಎಕ್ಸಾಂಪಲ್ ಇವರು 7% 10 years ಅಂತ ಹೇಳಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೊಡ್ತಾರ. ಬಟ್ ಇವರು ಇಯರ್ಲಿ TDS ಹಿಂಗ್ ಕಟ್ ಮಾಡ್ಕೊಂಡು ಹೋಗಿದ್ರ, ನಾ ಬಿಟ್ಟಿದ್ರ, ನಾ ಅಬ್ಸರ್ವ್ ಮಾಡ್ತಿದ್ದಿಲ್ಲ ಅಂದ್ರ, ತೆಳಗ್ ಇಳಿದು ಕ್ಯಾಲ್ಕುಲೇಟ್ ಮಾಡಿ ಇವಾಲ್ಯೂಯೇಟ್ ಮಾಡಿ ಅನಾಲಿಸಿಸ್ ಮಾಡಿದ್ದಿಲ್ಲ ಅಂದ್ರ ಇವ್ರು ಹಿಂಗ ಕಟ್ ಮಾಡ್ಕೊಟ್ಟು ಹೋಗಿದ್ರಿ ಏನಾಗ್ತಿದ್ ಗೊತ್ತೇನ್ರಿ, ಅದು 10 ವರ್ಷ ಆದ್ಮೇಲೆ 1 ಲಕ್ಷ ಇಂಟ್ರೆಸ್ಟ್ ಏನ್ ಬರ್ತದ ನನಗ, ಅದ್ರೊಳಗೆ 50% TDS ಅಂತ ಹೇಳಿ ಇವ್ರು ಕಟ್ ಮಾಡೋರು ಇವ್ರು ಮಂದಿ. ಅದು ಆಕ್ಚುಲಿ TDS ಇಂಟ್ರೆಸ್ಟ್ ಪೇಔಟ್ 10ನೇ ವರ್ಷ ಆದ್ಮೇಲೆ ಎಂದ ಡಿಪಾಸಿಟ್ ಆಗ್ತಲ್ರಿ ಸೇವಿಂಗ್ಸ್ ಅಕೌಂಟಿಗೆ, ನಿಮ್ದು ಅಕೌಂಟಿಗೆ ಇಂಟ್ರೆಸ್ಟ್ FD ಅಕೌಂಟ್ಲಿಂದ ಅದು 10% ಅಷ್ಟೇ TDS ಅನ್ನು ಕಟ್ ಆಗ್ಬೇಕಂತ ಅದ ರೂಲ್. ಅಂದ್ರೆ 10,000 ಅಷ್ಟೇ ಕಟ್ ಆಗ್ಬೇಕು. ಅದ್ರ ಬದ್ಲು ಇವ್ರ ಏನ್ ಮಾಡ್ತಾರ 50,000 ರೂಪಾಯಿ ತಗೊಂಡ್ಬಿಡ್ತಾರ 1 ಲಕ್ಷದಾಗ ಇಂಟ್ರೆಸ್ಟ್ನಾಗಿಂದ. ಗೊತ್ತಾತಿಲ್ರಿ ಹೆಂಗ್ ಮಾಡ್ಲಿಕತ್ತಾರ ಅಂತ ಹೇಳಿ. ಅಲ್ಲಿ ಯಾಕಂದ್ರ TDS ಏನಾಗ್ತದೆ ಗೊತ್ತೇನ್ರಿ, ಅಲ್ಲಿ ಬೇರೆ FD ಸೇವಿಂಗ್ಸ್ ಅಕೌಂಟ್ ಇನ್ಕಮ್ ಎಲ್ಲ ಅಲ್ಲಿ ಫ್ಯಾಕ್ಟರ್ ಕನ್ಸಿಡರ್ ಆಗ್ತದ. ಅಂದ್ರೆ ನಿಮ್ದು FD ರಿಸಿಪ್ಟ್ ಮೇಲೆ ಏನ್ ಮ್ಯಾಚುರಿಟಿ ಅಮೌಂಟ್ ಬರ್ದಿರ್ತಾರಲ್ಲ ಅಲ್ಲಿ ಬರಂಗಿಲ್ಲ, ಅದು ಈಕ್ವಲೆಂಟ್ ಬರಂಗಿಲ್ಲ. ನೀವ್ ಹೆಂಗ್ ವೆರಿಫೈ ಮಾಡ್ತೀರ ಅಲ್ಲಿ? ಅದು ಹೆಂಗ್ ಹೇಳಕ್ಕಾಗತ್ರಿ, ವೆರಿಫೈ ಮಾಡ್ಬೇಕು, ಅದೆಲ್ಲ ಕಷ್ಟ ಆಗುತ್ತೆ ಬ್ಯಾಂಕ್. ಯಾಕಂದ್ರೆ ಅದು ಸಿಸ್ಟಮ್ ಅಂತ ಐತಿ, ಅದಕ್ಕಂತ ರೂಲ್ ಅದಾವ್ರಿ. ಹಂಗಾಗಿ ಅವ್ರು ಮಾಡ್ಕೋತಾರ ಅವ್ರಿಗೇನು ನಮ್ಗೆ ಹೆಂಗ ಅರ್ಥ ಆಗ್ಬೇಕು ಇಲ್ಲಿ. ಇವೆಲ್ಲ ಗದ್ದೆ ಬಿಡುತ್ತದ. ಆಮೇಲೆ ಇವರು ಬರೀ ಗಫಲ ಮಾಡೋರು. ಈಗ ಗೊತ್ತಾದ್ಮೇಲೆ ನನಗ ಇದು ಅನಾಲಿಸಿಸ್ ಮಾಡಿದ್ಮೇಲೆ ಗೊತ್ತಾಗ್ಯದ. ಅಂದ್ರೆ TDS ಇಯರ್ಲಿ ಕಂಪ್ಯೂಟ್ ಮಾಡಬಾರ್ದು, ಎಂದ ಇಂಟ್ರೆಸ್ಟ್ ಪೇಔಟ್ ಆಗ್ತದ ಆ FD ಅಗೇನ್ಸ್ಟ್ ಅವಾಗ ಕಂಪ್ಯೂಟ್ ಮಾಡ್ಬೇಕಂತ ಹಿಂಗ್ ಗೊತ್ತಾಗ್ಯದ ನನಗ. ಇದು ಗೊತ್ತೇ ಇದಿಲ್ಲ ನನಗ. ನಾ ಸುಮ್ನೆ ಕೂತಿದ್ದಂದ್ರ ನಾ ಈಗ ನನ್ ಕಡೆ 6 ಲಕ್ಷ FD 10 ವರ್ಷ ತನಕ ಇಟ್ಟಿದ್ರ, ಅದು 10 ವರ್ಷ ಆದ್ಮೇಲೆ 12 ಲಕ್ಷ ಆಗ್ಬೇಕು, ಡಬಲ್ ಆಗ್ಬೇಕು ನನಗ. ಬಟ್ ಅದು ಡಬಲ್ ಆಗಂಗಿಲ್ಲ. 6 ಲಕ್ಷನಾಗ ಬರೀ 3 ಲಕ್ಷ ಅಷ್ಟೇ ಬರ್ತದ. 3 ಲಕ್ಷ ಇವ್ರು ಇಟ್ಕೊಂಡ್ಬಿಡ್ತಾರ ಬ್ಯಾಂಕ್ದವ್ರ TDS ಅಂತ ಹೇಳಿ. ಆಮೇಲೆ ಅದು ಮತ್ತೆ ಲೀಗಲ್ ಏನಂದ್ರೆ ಕಂಪ್ಲೇಂಟ್ ಅಂತ ಹೋಗ್ಬಿಡ್ತದ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವ್ರ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಹೇಳಿ ಕನ್ಸಿಡರ್ ಮೆನ್ಷನ್ ಮಾಡಿಲ್ಲ ಅವರು. ಬರೀ ಏನಂದ್ರೆ ಇನ್ಕಮ್ ಪೇಔಟ್, ಇನ್ಕಮ್ ಮತ್ತ ಇನ್ಕಮ್ ಪೇಡ್ ಅಂತ ಹೇಳಿ, ಇನ್ಕಮ್ ಕ್ರೆಡಿಟ್ ಅಥವಾ ಇನ್ಕಮ್ ಪೇಡ್ ಅಂತ ಇದ್ರ ಅಷ್ಟೇ ಅದು ಅದ್ರ ಮೇಲೆ TDS ಹಾಕ್ಬೇಕಂತ ಅಂದಾರ ಆಕ್ಚುಲಿ. ಹೌದೌದು ಸರ್. ಅದು ವೆಬ್ಸೈಟ್ ಎಲ್ಲ ಅನಾಲಿಸಿಸ್ ಮಾಡಿ ನೋಡಿನಿ. ಅದ್ರ ಬಗ್ಗೆನೂ ಮಾತಾಡಿ ನೋಡೋಣ ಇಲ್ಲಿ ಹೆಂಗ್ ಸ್ಟೆಪ್ ಹಾಕ್ಲಿಕ್ಕೆ ಬರ್ತಂತ ಹೇಳಿ. ಇವ್ರಿಗೆ ಇಲ್ಲಿ ಇಮೇಲ್ ಹಾಕಿನ ಆಕ್ಸಿಸ್ ಬ್ಯಾಂಕ್ ದವ್ರಿಗೆ, ನನಗೆ ಈ ಇಶ್ಯೂ ಕ್ರಿಯೇಟ್ ಮಾಡಿದಕ್ಕೆ ನೀವು 1 ಲಕ್ಷ ಕಂಪನ್ಸೇಷನ್ ಕೊಡ್ರಿ ಅಂತ ಹಾಕಿನ. ಆಮೇಲೆ ಫೈನ್ ಹಾಕ್ಬೇಕಂತ ಕೂತಿನ RBI ಥ್ರೂಲಿಂದ ಇದು ಮಾಡಿದ್ದಕ್ಕ. ಓಕೆ ಅದು ಮಾಡ್ಬೇಕ್ರಿ. ಅಂದ್ರೆ ಇವ್ರು ಸ್ಟ್ರಿಕ್ಟ್ ಮಾಡ್ಲಿಲ್ಲ ಅಂದ್ರ
ಇವ್ರು ಹಿಂಗ ಮಾಡ್ಕೊತ ಕೂಡ್ತಾರ ಮಂದಿಗೆ ಬಕರ ಟೊಪ್ಪಿಗೆ ಹಾಕೋತ ಕೂಡ್ತಾರ ಇವ್ರು ಮಂದಿ. ಅವು ಹಂಗ ಆಗ್ಬಿಡ್ತೈತ್ರಿ ಅದು. ಹಾ ಹೇಳೋರಿಲ್ಲ ಕೇಳೋರಿಲ್ಲ. ನಾ ಲಿಟ್ರಲ್ ಹೇಳ್ತೀನ್ರಿ, ನಾ ಜಾಬ್ನಾಗಿದ್ನಂದ್ರ ನಾ ಇದ್ರ ಬಗ್ಗೆ ಲಕ್ಷ ಕೊಡ್ತಿದ್ದಿಲ್ಲ ಅಂದ್ರ ಈ ಎಲ್ಲಾ ರೊಕ್ಕ 50% ಇವ್ರ ತಗೊಂಡ್ಬಿಡ್ತಿದ್ರು. ಹ್ಞೂನ್ರಿ. ತಗೋದಂದ್ರ ಏನಂದ್ರ ಅರ್ಥ 7% ಇದ್ದಿದ್ದು ರೇಟ್ ಆಫ್ ಇಂಟ್ರೆಸ್ಟ್ 3.5% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಂಗ. ಇವ್ರಿಗೇನ ರೊಕ್ಕ ಉಪಯೋಗಿಲ್ಲ. ಅವ್ರಿಗೇನಂದ್ರೆ ಕಮ್ಮಿ ರೊಕ್ಕ ಕೊಟ್ಟಂಗಿರ್ಬೇಕು ಅವ್ರಿಗೆ. ಹಿಂಗ ಹೌದೌದ್ರಿ. ಅಂದ್ರೇನು ತೋರ್ಸೋದು 7% ರೇಟ್ ಆಫ್ ಇಂಟ್ರೆಸ್ಟ್, ಬಟ್ ಆಕ್ಚುಯಲ್ ನಡಕ್ ಒಳಗ್ ಕೊಡೋದು 3.5% ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್. ಹಿಂಗ ಹೌದೌದು ಸರ್. ಅಂದ್ರೆ ಇದು ಮತ್ತ ಪಬ್ಲಿಕ್ ಫೂಲ್ ಮಾಡ್ದಂಗ ಆತಲ್ರಿ ಅದು, ಹೇಳೋದೊಂದು ಕೊಡೋದೊಂದು. ಹೌದು ಹಂಗ ಅದ ಸರ್ ಈಗ. ಹಾ ಆಮೇಲೆ ಇವ್ರ ಏನ್ ಮಾಡ್ತಾರ ಗೊತ್ತೇನ್ರಿ, ಪ್ರೈವೇಟ್ ಬ್ಯಾಂಕ್ಸ್ ದವ್ರು ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಎಂಪ್ಲಾಯೀಸ್ ಇರ್ತಾರಲ್ಲ, ಅವ್ರ ಪ್ರಮೋಷನ್ ಹೆಂಗಂದ್ರ ಇಂತ ಎಡವಟ್ಟಿ ಕೆಲಸ ಯಾರು ಜಾಸ್ತಿ ಮಾಡ್ತಾರಲ್ರಿ ಚಲೋತ್ನಾಗಿ ಅವ್ರಿಗೆ ಪ್ರಮೋಟ್ ಮಾಡ್ತಾರ. ಹೌದ್ರಿ. ಅಂದ್ರೆ ಏನು ಫುಲ್ ಏನಂದ್ರ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋರ್ನ ಯಾರು ಮಾಹಿರ್ ಇರ್ತಾರ ಅವ್ರಿಗೆ ಪ್ರಮೋಷನ್ ಮಾಡೋರು ಇವ್ರು. ಕರೆಕ್ಟ್ ಸರ್. ಯಪ್ಪ ನಾ ಅಂತೂ ಶಾಕ್ ಆಗಿನಿ ಇದ್ರ ಬಗ್ಗೆ ವಿಚಾರ ಮಾಡಿ ಎಲ್ಲ ತಿಳ್ಕೊಂಡ್ಮೇಲೆ, ಅನಾಲಿಸಿಸ್ ಮಾಡಿದ್ಮೇಲೆ. ಅದಕ್ಕೆ ಈಗ ಸುಮ್ನೆ ನ್ಯಾಷನಲೈಸ್ ಬ್ಯಾಂಕ್ನಾಗ ಇಟ್ಟ ಏನು ಮಾಡಂಗಿಲ್ಲ. ಅವ್ರ ಕಡೆ ಪದ್ಧತಿ ಬ್ಯಾಂಕ್ನಾಗ ಇಡೋದ ಇಷ್ಟು ಬೆಟರ್ ಸೇಫ್. ಯಾಕಂದ್ರೆ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ RBI ಐತ್ರಿ, RBI ಬರ್ತೈತಿ ನಿಮ್ ಸಪೋರ್ಟಿಗೆ. ಕಂಟ್ರೋಲ್ ಇರ್ತದ, ಪ್ಲಸ್ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಕಂಟ್ರೋಲ್ ಇರ್ತದೆ ಅಲ್ಲಿ ಪ್ರಾಪರ್ ಕಂಟ್ರೋಲ್ ಇರ್ತೈತಿ. ಯಾಕಂದ್ರೆ ಪ್ರತಿಯೊಂದು ಯಾರು ಒಬ್ರಿಲ್ಲ ಒಬ್ರು ಯಾವತ್ತಾದ್ರ ಬ್ಯಾಂಕ್ ಬಗ್ಗೆ ವೆರಿಫೈ ಮಾಡ್ತಾನೆ ಇರ್ತಾರ. ಎಕ್ಸ್ಟರ್ನಲ್ ಆಡಿಟರ್ಸ್ ಲಿಂದು ಈಗ ಲೀಗಲ್ ನಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಎಕ್ಸ್ಟರ್ನಲ್ ಆಡಿಟರ್ಸ್ ಇದು ಮಾಡಿ ಇನ್ವಾಲ್ವ್ ಮಾಡಿ ಅವ್ರಿಗೆ ಬಂಡ್ ಎತ್ತೀರಿ ನೀವು. ಹಿಂಗ ಹೌದೌದು. ಈ ಪ್ರೈವೇಟ್ ಆದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರಿಗೆ ಮಂದಿ ಸಿಕ್ಕಂಗ್ ತಮ್ಮ ರೂಲ್ಸ್ ಹಾಕೋರು, ತಮ್ಮ ಕಾಂಪಿಟೇಷನ್ ಮಾಡೋರು, ಗದ್ದೆ ಬಿಡ್ಸ್ಬಿಡೋರು ಇವ್ರು ಮಂದಿ. ಹೌದೌದ್ರಿ. ಅದಕ್ಕೆ ಇದು ಅದೊಂದು ಕೇಸ್ ನೋಡೋಣ್ರಿ ಸದ್ಯ. ಈ ಒಂದು ಸುನೀಲ್ ಕೇಸ್ ಬಗ್ಗೆ ಮಾಡೋಣ. ಸುನೀಲ್ ಕೇಸ್ ಬಗ್ಗೆ ಅಂತೂ ನೀವು ನಮ್ಮ ಕೇಸ್ನಾಗ ಅಂತೂ ಲೈಫ್ ಲಾಂಗ್ ಅಂತೂ ಇದ್ದ ಬಿಡ್ರಿ. ಹೇಳ್ತೀನಿ, ನೀವು ಧಾರವಾಡಾಗಿದ್ರು ಚಿಂತಿಲ್ಲ, ಫೋನಾಗ ಡಿಸ್ಕಷನ್ ಮಾಡೋದು, ಒಂದು ಡಾಕ್ಯುಮೆಂಟ್ಸ್ ಕಳ್ಸೋನು. ಅಕಸ್ಮಾತ್ ಗುಲ್ಬರ್ನ ಕೇಸ್ ಇತ್ತಂತಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಲಿಂದ ರೆಫರೆನ್ಸ್ ಥ್ರೂಲಿಂದ ಮಾಡ್ಕೊಂಡು, ಇಲ್ಲಾಂದ್ರೆ ನೀವೇ ಬಂದ್ ಮಾಡಿಬಿಡ್ರಿ. ಹೆಂಗ ಹೌದೌದು ಸರ್. ಹಂಗೆ ನೋಡ್ಲಿಕ್ಕೆ ಬರ್ತದ. ಇವು ಸುನೀಲ್ ಅಂತರೂ 9ನೇ ತಾರೀಕು ಬರ್ತಾರಿಲ್ಲ ಡೌಟ್ ಅದ. ಬಾ ಅಂತರೂ ನಾ ಅಂತರೂ ಫೋರ್ಸ್ ಮಾಡೀನಿ. ಅವು ಬರಲಿಲ್ಲ ಅಂತಂದ್ರೆ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬಿಡೋಣ್ರಿ ಬೇಸಿಕಲಿ. ಒಟ್ಟು ಅಷ್ಟೇ ಸರ್. ನೀವು ಎಷ್ಟು 9ನೇ ತಾರೀಕಿಗೆ ಬರ್ತೀರಲ್ರಿ ಅವತ್ತ? ಹಾ 9ನೇ ತಾರೀಕು ಮುಂಜಾನೆ ಬರ್ತೀನಿ ನಾನು. ಅಲ್ಲಿ ಹೆಚ್ಚು ಕಡಿಮೆ DC ಆಫೀಸ್ ತನಕ ಬರ್ಬೇಕಂದ್ರೆ ಒಂದು 12 ಗಂಟೆ ಸುಮಾರು ತನಕ ಆಗ್ತದ. ಆಯ್ತು ಸರ್. 12 ಗಂಟೆ ಸುಮಾರು. ಒಟ್ಟು ನಮ್ದು 12 to 5 o'clock ಹೋಗಿ ಆದಷ್ಟು ಎಷ್ಟಾಗ್ತದೆ ಮುಗಿಸ್ಕೊಂಡ್ಬಿಡೋಣ ಜಲ್ದಿ. ಅಂದ್ರೆ ಡಿಸ್ಕಷನ್ ಆಗ್ಲಿ. ಅದು ಮತ್ತೆ ಪೆಂಡಿಂಗ್ ಇತ್ತು ನೆಕ್ಸ್ಟ್ ಡೇ ಮಾಡ್ಲಿಕ್ಕೆ ಬರ್ತದೆ. 4 ದಿವಸ ಅಂತೂ ಇಟ್ಕೊಂಡಿನಿ ನಾ ಒಟ್ಟ ಧಾರವಾಡ. ಓಕೆ ಸರ್. ಓಕೆ. ಅದ್ರ 9th ಲಿಂದ 12th ತನಕ ಧಾರವಾಡಾಗ ಇರ್ತೀನಿ ನಾನು. 12th ನೈಟ್ ಅದು ಹಾಕಿ ನಾನು ಹೆಂಗಾದ್ರು ಹಾಕಿಲ್ಲ. 12th ನೈಟ್ ಟ್ರೈನ್ ಅದ. ಈ ಸತ ಕರೆಕ್ಟಾಗಿ ಹಾಕಿನ. ಲಾಸ್ಟ್ ಟೈಮ್ ಕರೆಕ್ಟಾಗಿ ನೋಡಿದ್ದಿಲ್ಲ ಅದು ರಿಟರ್ನ್ ಯಾವಾಗ ಅಂತೇಳಿ ಹಿಂಗಾಗಿತ್ತು. ಹಾಂ ಸರ್. ಈ ಸತ 2 ಬುಕ್ ಮಾಡೀನಿ. 12th ನೈಟ್ ಟ್ರೈನ್ ಅದ. ಸೊ 9th 10th 11th 12th 4 ದಿವಸ ತನಕ ಅದ. 4 ದಿವಸ ತನಕ ಅದ. ಅವು ಏನೇನು ಕೇಸಸ್ ಅವ ಎಲ್ಲ ಡಿಸ್ಕಷನ್ ಮಾಡ್ಬಿಡೋಣ್ರಿ. ಅಂದ್ರೇನು ಸುನೀಲ್ ಆತು, ಇಂಡಿಯಾ ಪೋಸ್ಟ್ ಆತು, ಪ್ಲಸ್ housing.com ಆತು, ಪ್ಲಸ್ ಇಲ್ಲಿ ಆಕ್ಸಿಸ್ ಬ್ಯಾಂಕ್ದವ್ರು 4 ಮಾಡ್ಬಿಡೋಣ. ಯಾಕಂದ್ರೆ ಕಂಪೆನ್ಸೇಷನ್ ತಗೊಂಡ ಮೂವ್ ಔಟ್ ಆಗ್ತೀನಿ ರೀ ನಾನು ಆಕ್ಸಿಸ್ ಬ್ಯಾಂಕ್ಲಿಂದ. ಆಕ್ಸಿಸ್ ಬ್ಯಾಂಕ್ಲಿಂದ ಏನಂದ್ರೆ PNB ಇಲ್ಲಾಂದ್ರೆ ಕೆನರಾ ಬ್ಯಾಂಕ್ ಚಲೋ ಅವ, ನ್ಯಾಷನಲೈಸ್ ಬ್ಯಾಂಕ್ ಆಗ್ಬಿಡ್ತಾವ. ಅವ್ರ ಕಡೆ ಕಂಪೆನ್ಸೇಷನ್ ತಗೊಂಡು ಮೂವ್ ಆದ್ರೆ ಬೆಟರ್ ಅಂತೀನಿ. ಯಾಕಂದ್ರೆ ಸುಮ್ಮನೆ ನಾಯಕ ಲಾಸ್ ಮಾಡ್ಕೊಳ್ಳಿ ಇವ್ರ ಸಂಬಂಧ. ಇವರ ಸುಮ್ಮನೆ ವ್ಯವಹಾರ ಕರೆಕ್ಟ್ ಮಾಡಿದ್ರೆ 10 ವರ್ಷ ತನಕ FD ಇವ್ರ ಕಡೆ ನಡೀತಿದ್ದೆ ನಾನು. ಅಂದ್ರೆ 50% ಫುಲ್ ಕಂಪ್ಲೀಟ್ ಇಟ್ಟಿದ್ದೆ ನಾ ಮೊದ್ಲ. ಈಗ 50% ಇಡಬಾರ್ದಂತ ವಿಚಾರ ಮಾಡ್ಲಿಕತ್ತೀನಿ ಇವ್ರು ಮಾಡೋ ರೀತಿ ನೋಡಿದ್ರೆ, ಥಿಂಕ್ ಮಾಡಿದ್ರೆ. ಸೊ ಡಿಸ್ಕಷನ್ ಮಾಡೋನು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬರ್ತಾವ. ಬ್ಯಾಂಕ್ ಮ್ಯಾನೇಜರ್ ಅವ್ರು ಅಂದ್ರೆ ನೀವು ಮತ್ತೆ ಲೀಗಲ್ ಹೋಗ್ತಿದ್ರೆ ಹೋಗ್ರಿ, ನಮ್ಮ ಕಡ್ಲಿ ಏನಾಗ್ತದೆ ನಾವು ಮಾಡೀವಿ ಅಂತಂದ್ರೆ ಅವ್ರು ಆಕ್ಚುಲಿ ಹಿಂಗ ಹಂಗಂದಾರ. ಮತ್ತೆ ಅವ್ರಿಗೂ ಓದಬೇಕಂದ್ರೆ ಮತ್ತೆ ಮಾಡ್ಬಿಡೋನು. ಸುಮ್ಮನೆ ನಮಗೇನು ಚಲೋತ್ನಾಗ ನ್ಯಾಯ ಪರ್ಫೆಕ್ಟ್ ಆಗಿ ಸಿಕ್ಕರ ಆತು ಹಿಂಗ ಬೇಸಿಕಲಿ. ಯಾಕಂದ್ರೆ ಅಷ್ಟ ಮಾಡೋಣ್ರಿ. ಯಾಕಂದ್ರೆ ಇವರು ಲೈನ್ ಮೇಲೆ ಇರ್ಬೇಕು. ಇವ್ರಿಗೆ ಆಕ್ಚುಲಿ ಫೈನ್ ಹಾಕ್ಬೇಕ್ರಿ. ನನಗೇನು ಇಂಟ್ರೆಸ್ಟ್ ಇಲ್ಲ ರೊಕ್ಕ ತಗೊಂಡು ಇವ್ರಲಿಂದ ಶ್ರೀಮಂತ ಹಂಗ ಆಗ್ಬೇಕಂತ ಇಂಟ್ರೆಸ್ಟ್ ಇಲ್ಲ. ಬಟ್ ಇವ್ರಿಗೆ ಸ್ವಲ್ಪ ಬಿಸಿ ಕಾವು ಕೊಡೋರು ಬೇಕ್ರಿ ಸೊಸೈಟಿನಾಗ. ಅದು ಮಿಸ್ಸಿಂಗ್ ಆಗಿದ್ದಕ್ಕ ಆಲ್ರೆಡಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ಲಿಂದ ಮತ್ತೆ ಎಸ್ ಬ್ಯಾಂಕ್ಲಿಂದ ನಮಗೆ ಲಾಸ್ ಆಗ್ಯದ FD ಥ್ರೂ.
ಅದು ಇವ್ರು ತಿಳ್ಕೊಂಡು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕತ್ತಾರ ಇವರು ಆಕ್ಸಿಸ್ ಬ್ಯಾಂಕ್ದವ್ರು. ಹಿಂಗಾಗ್ಯದ ಗೊತ್ತಾಗ್ತದೆ. ಹೌದೌದ್ರಿ. ಹಿಂಗಾಗ್ಯದ್ರಿ. ಅದು ಸಬತ ಬೆಳೆದ್ ಬಿಟ್ಟದ್ಲ. ಅಲ್ಲಿ ಕೋಟಕ್ ಮಹೀಂದ್ರ ಎಸ್ ಬ್ಯಾಂಕ್ದವ್ರು ಆಲ್ರೆಡಿ ಹಿಂಗ್ ಮಾಡ್ಯಾರ. ಹಿಂಗ ಇಯರ್ಲಿ TDS ಕಂಪ್ಲೀಟ್ ಮಾಡ್ಕೊಂಡು ಅಂದ್ರೆ ಇಂಟ್ರೆಸ್ಟ್ ಪೇ ಔಟ್ ಮಾಡಿ TDS ಕಟ್ ಮಾಡಿ ನನಗೆ ಕಮ್ಮಿ ಏನಂದ್ರೆ ಇಂಟ್ರೆಸ್ಟ್ ಬರೋಂಗ್ ಮಾಡಿಬಿಟ್ರ ಆಲ್ರೆಡಿ ಎಸ್ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರ 10 ವರ್ಷ ತನಕ. ಈಗ ಅಮೌಂಟ್ ಇವ್ರ ಕಡೆ ಶಿಫ್ಟ್ ಮಾಡಿಲ್ಲ, ನಮಗೂ ಪ್ರಾಫಿಟ್ ಆಗ್ಲಿ ನಮಗೂ ಹಿಂಗಾಗ್ಲಿ ಅಂತ ಹಿಂಗ್ ವಿಚಾರ ಮಾಡ್ತಾರ ಇವ್ರ ಮಂದಿ. ಅಂದ್ರೆ ಏನು ಒಟ್ಟ ಬ್ಯಾಂಕ್ ಕಸ್ಟಮರ್ದವ್ರಿಗೆ ಪ್ರೈವೇಟ್ದವ್ರ ಮೆಂಟಾಲಿಟಿ ಹೆಂಗಂದ್ರ ಕಸ್ಟಮರ್ಸ್ದವ್ರಿಗೆ ಎಷ್ಟು ಲಾಸ್ ಆದ್ರೆ ಎಷ್ಟು ಲಾಸ್ ಆಗ್ತದೆ ಅಷ್ಟು ಚಲೋ ಅಂತಾರ ಇವ್ರು ಮಂದಿ. ಹೌದೌದು ಸರ್. ಅದು ತಪ್ಪದು, ಮೆಂಟಾಲಿಟಿನ ತಪ್ಪು. ಅದಕ್ಕೆ ಸುಮ್ಮನೆ ನ್ಯಾಷನಲೈಸ್ ಬ್ಯಾಂಕಿಗೆ ಮೂವ್ ಆದ್ರೆ ಬೆಸ್ಟ್ ಅಂತ ವಿಚಾರ ಮಾಡ್ಲಿಕ್ಕೆ ನಾವು ಬೆಟರ್. ಹೌದೌದು. ಅದಕ್ಕೆ ಇವೆಲ್ಲ ಹಿಂಗಾಗ್ಯದ. ಅದು ತಿಳ್ಕೊಂಡ ಇವ್ರು ಗದ್ಲೆಬ್ಸಾರ ಈಗ ಮಂದಿ. ಇವರು ಎಡವಟ್ ಕೆಲಸ ಮಾಡ್ಯಾರ. ಅದು ನೋಡೋಣ, ಅದು ಡಿಸ್ಕಷನ್ ಮಾಡೋಣ. ಒಟ್ಟು 4 ಕೇಸ್ ಅಂತೂ ಅವ. 4 ದಿವಸ ಇಟ್ಕೊಂಡಿ ನಾನು ಧಾರವಾಡದ ಪ್ಲಾನ್. ಅವರು ಏನಂದ ಸರ್ ಈಗ ಅವ್ರು ಬರ್ತಾರಂತ ಬರ್ದಿಲ್ಲ ಅಂದಾರೇನ್ ಸರ್ ಅವರು? ಬರ್ತೀನಂತ ಅಂದಾರ. ಸುನೀಲ್ ಹೋದಿಲ್ಲ, ಸುನೀಲ್ ಮತ್ತು ಅವ್ರ ಸೀನಿಯರ್. ಒಂದ್ಸಾರಿ ನೀವು ಬರ್ರಿ, ನೀವು ಮಾತಾಡಿದ ನಾನು ಸರ್ ಕೈ ಫೋನ್ ಹಚ್ಚಿ ಕೊಡ್ತೀನಿ ಸರ್. ಅಲ್ಲೇ ಮಾತಾಡ್ಬಿಡೋಣ, ಅಲ್ಲೇ ಮೀಟಿಂಗ್ ಮಾಡ್ಬಿಡೋಣ ನಾವು. MS ಪಾಟೀಲ್ ಬಂದಿಲ್ಲ ಅಂದ್ರು ನಮ್ ಮೀಟಿಂಗ್ ಅಂತೂ ಇಟ್ಕೊಂಡ್ಬಿಡೋಣ ನಾವು ಅಲ್ಲೇ. ನಾ ಅಂತೂ ಬರೋಣ, ಅವ್ರು ಬರ್ಲಿ ಬಿಡ್ಲಿ, ನಾ ಅಂತೂ ಬಂದು ನೆಕ್ಸ್ಟ್ ಸ್ಟೆಪ್ ಏನ್ ಕಾರ್ಯಕ್ರಮ ಅಂತೇಳಿ ಅಲ್ಲಿ ಮೀಟಿಂಗ್ ಡಿಸ್ಕಷನ್ ಮಾಡ್ಬಿಡೋಣ ನಾವು 3 ಮಂದಿ. ಪ್ಲಾನ್ ಆಫ್ ಆಕ್ಷನ್ ಅದು ಮಾಡಿ ಮತ್ತೆ ಉಳ್ಕಿದ ಕೇಸಸ್ ಸ್ಟಾರ್ಟ್ ಮಾಡ್ಬಿಡೋಣ. ಅಂದ್ರೆ ಪ್ಯಾರಲಲ್ ಸೈಮಲ್ಟೇನಿಯಸ್ ಆಗಿ. ಆಮೇಲೆ ಅದೊಂದಾತ್ರಿ, ಇವ್ರು ಬರ್ತಾರಂತ ಅಂದಾರ. ಆಕ್ಚುಲಿ 9th ಬರ್ತಾರಂತ ಅಂದಾರ. ಬರ್ತಾರಂದಾರ. ಬಟ್ ನನಗೆ ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ ಅವ್ ಮಾತಾಡೋ ರೀತಿ ನೋಡಿದಾರೆ. ಬಟ್ ನಾವ್ ಎಲ್ಲದಕ್ಕೂ ರೆಡಿ ಇರ್ಬೇಕು ಆಪ್ಷನ್ ಹಿಂಗ. ಸೊ ಹಿಂಗದ. ಅವ್ರು ಬಂದ್ರಂತ ತಿಳ್ಕೊರಿ. ಬಂದ್ರಂದ್ರ 10 ದಿವ್ಸನಾಗ ನೀವು ಏನಂದ್ರ ರಿಫಂಡ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ಚುತ್ತ ಮಾಡ್ಬಿಡ್ರಿ ಅಂತ ಹೇಳ್ಬಿಡ್ರಿ. ಅಂದ್ರೆ ನಿಮ್ ಸೈಡ್ಲಿಂದ ಹಾಕ್ಬಿಡ್ರಿ. ಯಾಕಂದ್ರೆ ನಾ ಹೇಳಿದ್ರೆ ಇವ್ರು ಕೇಳಂಗಿಲ್ಲ ಮಂದಿ. ನಿಮ್ ಸೈಡ್ ನೀವ ಮಾತಾಡ್ಬಿಡ್ರಿ ಬೆಸ್ಟ್ ಅವ್ರು. ಯಾಕಂದ್ರೆ ನಾ ಮಾತಾಡಿದ್ರೆ ಇವ್ರು ಸುಮ್ಮನೆ ಸಡ್ಲ್ ಬಿಡ್ಲಿಕತ್ತಾರ. ಸಡ್ಲ್ ಅಂತ ತಿಳ್ಕೊಂಡ್ರ ನನ್ನ ಕೇಸ್ನಾಗ. ಅದು ಆಗಂಗಿಲ್ಲ ಅದು ಕೆಲಸ. 10 ದಿವ್ಸನಾಗ ನೀವ ಸ್ಟ್ರಿಕ್ಟ್ ಹಾಕೊಂಡು ಇದು ಮಾಡಿ ಮುಗಿಸ್ಬಿಡ್ರಿ ಅವ್ರ ಕಡೆಲಿಂದ ಆಪೋಸಿಟ್. ಅದೇ ಅರ್ಥ ಮಾಡ್ತೀವ್ರಿ. ಸೈಟ್ ಗೀಟ್ ಏನೂ ಇಲ್ಲ, ಲ್ಯಾಂಡ್ ಏನೂ ಇಲ್ಲ, ಸೀದಾ ಕ್ಯಾಶ್ ಅಂದ್ರೆ ಅಕೌಂಟ್ ಫಂಡ್ ಟ್ರಾನ್ಸ್ಫರ್, ಇಂಟ್ರೆಸ್ಟ್ ಪೇ ಔಟ್, ಡನ್, ಮುಗೀತು. ಅವ್ರ ಕಡೆ ರೊಕ್ಕ ಅದ, ಕೊಡ್ಲಿ ಅವ್ರು. ಹೆಂಗ್ ಕೊಡ್ತಾರ ಅವ್ರು ಕೊಡ್ಲಿ ಅವ್ರು ಮಂದಿ. ಇಂಥವ್ರಿಗೆ ಹಂಗ ಚಲೋ ರೀ. ಯಾಕಂದ್ರೆ ಬ್ಯಾಂಕ್ ಇಟ್ಕೊಂಡ ಇಂಥ ಹಲ್ಕಡಿಗಿರಿ ಕೆಲಸ ಮಾಡ್ಯಾರ. ಮತ್ ಬ್ಯಾಂಕ್ ರೂಲ್ ಏನು ಮುಗಿಸ್ಬೇಕು. ನಾವ್ಯಾಕೆ ಸೈಟ್ ಅಂತ ಹೋಗ್ಬೇಕ್ರಿ? ಹೌದಿಲ್ರಿ? ಹೌದಿಲ್ರಿ? ಕರೆಕ್ಟ್ ಇಲ್ರಿ? ಇವ್ರು ಬ್ಯಾಂಕ್ ಇಟ್ಕೊಂಡು ಇವೆಲ್ಲ ಗದ್ಲಬ್ಸಾರ. ಮತ್ ಬ್ಯಾಂಕ್ ಮುಗಿಸ್ಬೇಕು ಇವ್ರು, ಚುತ್ತ ಮಾಡ್ಬೇಕು. ಕರೆಕ್ಟ್ ಅದು ಪಾಲಿಸಿ ಥಿಂಕ್ ಮಾಡಿದ್ರೆ. ನೀವು ಬಂದಿನ ಏನೇನ್ ಸತ್ಯಗಳು ಹೊರ ಬರ್ತಾವ, ಬೇರೆ ಸತ್ಯಗಳು ಹೊರ ಬರ್ತಾವ ಬರ್ರಿ. ಬಂದ್ಮೇಲೆ ಅವರು ಅಲ್ಲ, ಏನೇ ಸತ್ಯ ಇದ್ರು ಅವ್ರಿಗೆ ಒಟ್ಟು ಕ್ಯಾಶ್ ಲಿಂದ ರೊಕ್ಕದ್ಲಿಂದ ಮುಗಿಸ್ಬೇಕಂತ ಹಿಂಗ್ ಮಾಡ್ಬೇಕ್ರಿ. ನಾವು ಪ್ರೆಷರ್ ಹಾಕಬೇಕು ಅಷ್ಟೇ ಮೇಡಮ್ ಬರ್ರಿ. ಯಾಕಂದ್ರೆ ಅವ್ರ ಕಡೆ ಅಂದ್ರ ಪೊಲಿಟಿಕಲ್ ಕನೆಕ್ಷನ್ ಅದ, ರೊಕ್ಕ ಭಾರಿ ಮಾಡ್ಯಾರ. ಅದು ವಾಪಸ್ ತಗೋಬೇಕು ನಾವು ಅಷ್ಟೇ. ಹಿಂಗ ಅದಕ್ಕೆ ನೀವ ಕರೆಕ್ಟ್ ರೀ. ನಾ ಎದ್ರ ಕೇಳಂಗಿಲ್ಲ ಅವ್ರ ಮಂದಿ. ನೀವ ಕರೆಕ್ಟ್ ಅದು. ಅಷ್ಟೇ ಮಾಡಂತವ್ರಿ. ಓಕೆ, ಫೈನ್. ಓಕೆ.